ಮೂಢ ವಿಚಾರವಾಗಿ ದಿನೇ ದಿನೇ ಸಿಎಂ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಎದುರಾಗ್ತಾ ಇರುವಂಥದ್ದು. ಒಂದು ಕಡೆ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿದ್ರೆ ಮತ್ತೊಂದು ಕಡೆ ಇಡಿಯಲ್ಲೂ ಕೂಡ ಎಫ್ಐಆರ್ ದಾಖಲಾಗಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸಿದ್ದರಾಮಯ್ಯನವರ ಸಹೋದರರಾದಂಥ ಸಿದ್ದೇಗೌಡರು ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಸರ್, ದಿನೇ ದಿನೇ ಸಂಕಷ್ಟ ಎದುರಾಗ್ತಾ ಇದೆ. 40 ವರ್ಷ ಕಳಂಕರಹಿತವಾದಂಥ ರಾಜಕಾರಣ ಮಾಡಿದರು. ಈಗ ಎಲ್ಲೋ ಒಂದು ಕಡೆ ಅವ್ರಿಗೆ ಒಂದು ರೀತಿಲಿ ಕಳಂಕ ಬಂದ್ಬಿಡ್ತು ಅನಿಸುತ್ತಾ? ಈಗ ಕಳಂಕ ಬತ್ತು, ಅದೇ ನಮ್ಗೆ ಅದು ಅಷ್ಟು ಗೊತ್ತಿಲ್ಲ. ಯಾವುದೋ ಮೂಢ ಸೈಟ್ನ ವಿಚಾರ ಮಾರೆ ತಪ್ಪು. ಅವರು ಏನೇ ಒಂದು ಮೇಲೆ ಅಷ್ಟಿಂದ ಯಾತಕ್ಕೂ ಸಿಕ್ಕಿಲ್ಲಂಬಿಟ್ಟು ತಪ್ಪು ವರ್ಷಕ್ಕೆ ಏನೇನೋ ಕಥೆ ಮಾಡ್ತಾವ್ರೆ. ಅವರು ಆ ಕೆಲಸ ಮಾಡೋಕ್ಕೆ ಹೋಗಿರೋ ಏನು ಅವ್ರಿಗೂ ಹೆಂಗೆ ನಮ್ಮ ಹತ್ತಿಗೆ ಗೊತ್ತೋ ಅವ್ರಿಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದು ನನ್ನ ಇಷ್ಟ. ಇಷ್ಟು ಮಾತ್ರ ಗೊತ್ತು ನಮ್ಗೆ. ಇನ್ನು ಗೊತ್ತಿದ್ದರೂ ನಾವು ಮಾಡೋಕ್ಕಾಗಲ್ಲ. ಒಟ್ಟಲ್ಲಿ ಅವರು ದಿನ ಮೂಢ ಸೈಟು ಆಡ್ತಾ ಇರ್ತಾರೆ. ಇವತ್ತು ಏನು ಹಿಂದಕ್ಕೆ ಬರೋದಂತಲ್ಲ, ಸೈಟ್ ವಾಪಸ್ಸು ಕೊಟ್ಬಿಟ್ಟಿದ್ದಾರೆ. ಈಗ ವಾಪಸ್ ಕೊಟ್ಟರು ಅಂತ ಹೇಳಿದ್ರು ಬೆಳಿಗ್ಗೆ. ಅದೇನು ನಮ್ಗೆ ಗೊತ್ತಿಲ್ಲ ಅದು ನಮಗೆ. ಈಗ ಅಷ್ಟು ಹೇಳಿದ್ರು. ತಿರ್ಗಾ ಸರ್ ರಾಜೀನಾಮೆ ಕೊಡಬೇಕು ಅಂತ. ಹೆಂಗೆ ಇದಕ್ಕೆ ವಾಪಸ್ ಕೊಟ್ಟ ಮೇಲೆ ಹೆಂಗೆ ರಾಜೀನಾಮೆ ಕೊಡಬೇಕು? ರಾಜೀನಾಮೆ ಕೊಡಬೇಕು ಇದಕ್ಕೆ ವಾಪಸ್ ಕೊಟ್ಟ ಮೇಲೆ. ರಾಜೀನಾಮೆ ಕೊಡೋಕ್ಕೆ ಸಿದ್ದರಾಮಯ್ಯ ಮೂಢ ವಿಚಾರವಾಗಿ ದಿನೇ ದಿನೇ ಸಿಎಂ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಎದುರಾಗ್ತಾ ಇರುವಂಥದ್ದು. ಒಂದು ಕಡೆ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿದ್ರೆ ಮತ್ತೊಂದು ಕಡೆ ಇಡಿಯಲ್ಲೂ ಕೂಡ ಎಫ್ಐಆರ್ ದಾಖಲಾಗಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸಿದ್ದರಾಮಯ್ಯನವರ ಸಹೋದರರಾದಂಥ ಸಿದ್ದೇಗೌಡರು ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಸರ್, ದಿನೇ ದಿನೇ ಸಂಕಷ್ಟ ಎದುರಾಗ್ತಾ ಇದೆ. 40 ವರ್ಷ ಕಳಂಕರಹಿತವಾದಂಥ ರಾಜಕಾರಣ ಮಾಡಿದರು. ಈಗ ಎಲ್ಲೋ ಒಂದು ಕಡೆ ಅವ್ರಿಗೆ ಒಂದು ರೀತಿಲಿ ಕಳಂಕ ಬಂದ್ಬಿಡ್ತು ಅನಿಸುತ್ತಾ? ಈಗ ಕಳಂಕ ಬತ್ತು, ಅದೇ ನಮ್ಗೆ ಅದು ಅಷ್ಟು ಗೊತ್ತಿಲ್ಲ. ಯಾವುದೋ ಮೂಢ ಸೈಟ್ನ ವಿಚಾರ ಮಾರೆ ತಪ್ಪು. ಅವರು ಏನೇ ಒಂದು ಮೇಲೆ ಅಷ್ಟಿಂದ ಯಾತಕ್ಕೂ ಸಿಕ್ಕಿಲ್ಲಂಬಿಟ್ಟು ತಪ್ಪು ವರ್ಷಕ್ಕೆ ಏನೇನೋ ಕಥೆ ಮಾಡ್ತಾವ್ರೆ. ಅವರು ಆ ಕೆಲಸ ಮಾಡೋಕ್ಕೆ ಹೋಗಿರೋ ಏನು ಅವ್ರಿಗೂ ಹೆಂಗೆ ನಮ್ಮ ಹತ್ತಿಗೆ ಗೊತ್ತೋ ಅವ್ರಿಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದು ನನ್ನ ಇಷ್ಟ. ಇಷ್ಟು ಮಾತ್ರ ಗೊತ್ತು ನಮ್ಗೆ. ಇನ್ನು ಗೊತ್ತಿದ್ದರೂ ನಾವು ಮಾಡೋಕ್ಕಾಗಲ್ಲ. ಒಟ್ಟಲ್ಲಿ ಅವರು ದಿನ ಮೂಢ ಸೈಟು ಆಡ್ತಾ ಇರ್ತಾರೆ. ಇವತ್ತು ಏನು ಹಿಂದಕ್ಕೆ ಬರೋದಂತಲ್ಲ, ಸೈಟ್ ವಾಪಸ್ಸು ಕೊಟ್ಬಿಟ್ಟಿದ್ದಾರೆ. ಈಗ ವಾಪಸ್ ಕೊಟ್ಟರು ಅಂತ ಹೇಳಿದ್ರು ಬೆಳಿಗ್ಗೆ. ಅದೇನು ನಮ್ಗೆ ಗೊತ್ತಿಲ್ಲ ಅದು ನಮಗೆ. ಈಗ ಅಷ್ಟು ಹೇಳಿದ್ರು. ತಿರ್ಗಾ ಸರ್ ರಾಜೀನಾಮೆ ಕೊಡಬೇಕು ಅಂತ. ಹೆಂಗೆ ಇದಕ್ಕೆ ವಾಪಸ್ ಕೊಟ್ಟ ಮೇಲೆ ಹೆಂಗೆ ರಾಜೀನಾಮೆ ಕೊಡಬೇಕು? ರಾಜೀನಾಮೆ ಕೊಡಬೇಕು ಇದಕ್ಕೆ ವಾಪಸ್ ಕೊಟ್ಟ ಮೇಲೆ. ರಾಜೀನಾಮೆ ಕೊಡೋಕ್ಕೆ ಸಿದ್ದರಾಮಯ್ಯ